ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಮಂಗಳೂರಲ್ಲ, ಕರ್ನಾಟಕದಲ್ಲಿ ಇಲ್ಲ. ನಾವು ಈಗ ಕೇರಳಕ್ಕೆ ಬಂದಿದ್ದೇವೆ. ಕೇರಳದಲ್ಲಿ ಎಲ್ಲಿ ಬಂದಿದ್ದೇವೆ ಅಂದರೆ ಮಾಡ ಬಂದಿದ್ದೇವೆ. ಮಾಡದಲ್ಲಿ ನಮ್ಮ ಒಂದು ಟೂರಿಸ್ಟ್ ಬಸ್ ಇದೆ, ಒಂದು 4 ಟೂರಿಸ್ಟ್ ಬಸ್ ಇದೆ ನಮ್ಮ ಜೊತೆ ಇವತ್ತು. ಸೊ ಟೂರಿಸ್ಟ್ ಬಸ್ ಯಾವುದಂದರೆ ನೋಡಿ, ಇಲ್ಲಿ 4 ಟೂರಿಸ್ಟ್ ಬಸ್ ಇದೆ ನಿಮ್ಮ ಮುಂದೆ, ಹನ್ವಿಕಾ ಟ್ರಾವೆಲ್ಸ್ ಅವರದ್ದು. ಸೊ ಬಸ್ ಹೇಗಿದೆ, ಯಾವ್ಯಾವ ಟೈಪದು ಬಸ್ ಇದೆ ನಿಮ್ಮ ನೋಡ್ಬೋದು. ಒಂದು ಕಲರ್ದು ಬಸ್ ಕೂಡ ಇದೆ, ಅಂದರೆ ಪೇಂಟ್ ಆಗಿರೋ ಗಾಡಿ. ಬಟ್ ಕೇರಳದಲ್ಲಿ ಪೇಂಟ್ ಗಾಡಿ ಅಲೌಡ್ ಇಲ್ಲ ಅಲ್ಲ, ಅದು ಹೇಗೆ ಕಲರ್ದು ಗಾಡಿ ಅಂದರೆ ಕಲರ್ ಪೇಂಟ್ ಇರೋ ಗಾಡಿ ಬಂದಿದೆ ಕೇರಳಕ್ಕೆ. ಸೊ ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಲಿಕ್ಕಿದ್ದೀನಿ. ಹೇಗೆ ಮಾಡಿದ್ರಿ, ಇದು ಹೇಗೆ ಅಲೌಡ್ ಇದೆ ಕೇರಳದಲ್ಲಿ, ಫುಲ್ ಡೀಟೇಲ್ಸ್ ಇದರಲ್ಲಿ ಕೊಡಲಿಕ್ಕಿದ್ದೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಯಾಕಂದರೆ ಯೂಟ್ಯೂಬಲ್ಲಿ ಅಪ್ಡೇಟ್ ಬರೋಕ್ಕಿಂತ ಮುಂಚೆ ನಾವು ಯಾವಾಗಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗಿರ್ತೀವಿ. ಸೊ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಸೊ ಬನ್ನಿ, ನಿಮ್ಮ ಮುಂದೆ ನೋಡ್ಬೋದು 4 ಗಾಡಿ ಕೂಡ ಇದೆ ಹನ್ವಿಕಾದವರದು. ಅದರಲ್ಲಿ ಸ್ಪೆಷಲ್ ಆಗಿರುವ ಗಾಡಿ ಇಲ್ಲಿದೆ ನಮ್ಮ ಜೊತೆ. ಸೊ ಕಲರ್ ಪೇಂಟ್ ಆಗಿರೋ ಗಾಡಿ, ಇದರ ಬಗ್ಗೆ ಡೀಟೇಲ್ಸ್ ತುಂಬ ಈ ವಿಡಿಯೋಲಿ ಕೊಡಲಿಕ್ಕೆ ಇದ್ದೇನೆ. ಸೊ ವೆರೈಟಿ ಗಾಡಿ ಇದೆ ನೋಡಿ ನಿಮ್ಮ ಮುಂದೆ. 4 ಟೈಪ್ ಗಾಡಿ ಇದೆ. 4 ಗಾಡಿ ಒಳಗೆ ಹೇಗೆ ಲೈಟ್ಸ್ ಒಳಗೆ ಆಗಿದೆ, ಎಂಥ ವರ್ಕ್ ಆಗಿದೆ, ಯಾವ ಮಾಡೆಲ್ ಗಾಡಿ ಎಲ್ಲ ಈ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಬನ್ನಿ. ಸೊ ಗೈಸ್ ನೋಡ್ಬೋದು, ಹನ್ವಿಕಾದು 4 ಗಾಡಿ ಇದೆ ನಮ್ಮ ಮುಂದೆ ಪ್ರೆಸೆಂಟ್. ಫಸ್ಟ್ಲಿ ಆಗಿ ನೋಡೋದು ವೈಟ್ ಕಲರ್ ಗಾಡಿ ಇದೆ, Z1 ಗಾಡಿ ನೋಡಿ, Z1 ಗಾಡಿ ಇಲ್ಲಿದೆ. ಸೆಕೆಂಡ್ ಗಾಡಿ ವೈದ್ಯನಾಥ ಅಂತ ಹೆಸರು ಕೊಟ್ಟಿದ್ದಾರೆ ನೋಡಿ. ಇದು ಒಂದು ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಲೈಕ್ ಫುಲ್ ಓವರ್ ವ್ಯೂ ತೋರಿಸ್ಬಿಡ್ತೀನಿ ನೋಡಿ, ಬನ್ನಿ. ಫುಲ್ ಓವರ್ ವ್ಯೂ ತೋರಿಸ್ತೀನಿ ಬನ್ನಿ. ನೋಡಿ ಹೊರಗಿಂದ ಹೀಗೆ ಕಾಣ್ತಿದೆ ಗಾಡಿ. ಸೈಡ್ ಪ್ರೊಫೈಲ್ ನೋಡುವ ನೋಡಿ, ಬನ್ನಿ. ಒಳ್ಳೆ ಕಲರ್ ಕಾಂಬಿನೇಷನ್ ಚೂಸ್ ಮಾಡಿದ್ದಾರೆ, ಯಾಕಂದರೆ ರನ್ನಿಂಗಲ್ಲಿ ಒಂದು ಲುಕ್ಕೇ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಇರ್ತದೆ ಗಾಡಿ. ನೋಡಿ ಬ್ಯಾಕ್ ಪ್ರೊಫೈಲ್ ನೋಡಿ, ಸೂಪರ್ಬ್ ಆಗಿ ಬಂದಿದೆ ನೋಡಿ. ಅಲ್ಲಿ ಕೂಡ ವೈದ್ಯನಾಥ ಅಂತ ಕೊಟ್ಟಿದ್ದಾರೆ ನೋಡಿ. ಹನ್ವಿಕಾ ಹಾಲಿಡೇಸ್, ಉದ್ಯಾವರ, ಮಾಡ, ಕುಂಜತ್ತೂರು ನೋಡಿ. Z1, ಅದು Z1 ಹೇಳಿದೆ ಅಲ್ಲ, Z1. ಇದು ಅಸ್ತ್ರ ಶೇಪ್ ಗಾಡಿ, ನ್ಯೂ ಮಾಡೆಲ್ ಗಾಡಿ, ರೀಸೆಂಟ್ಲಿ ಬಂದದಷ್ಟೇ ಗಾಡಿ ಇದು. ಲೈಕ್ ಫ್ಯೂ ಮಂತ್ಸ್ ಆದದಷ್ಟೇ ಇದು ಗಾಡಿ ಬಂದು. ಸೊ 2 ಗಾಡಿ ಕವರ್ ಮಾಡಿದೆ. ಇದು ಥರ್ಡ್ ಒನ್, ಇದು ಕೂಡ Z1 ಗಾಡಿ ನಮ್ಮ ಮುಂದೆ ಇದೆ. ಪ್ರಕಾಶಲ್ಲಿ ಆದ ಗಾಡಿ ಫುಲ್ ನೋಡ್ಬೋದು. 3 ಗಾಡಿ ಕೂಡ. 4th ಬಾಡಿ ಇದು Z ಅಸ್ತ್ರ ಮಾಡೆಲ್ ಶೇಪಲ್ಲಿ ಮಾಡಿದ್ದಾರೆ ನೋಡ್ಬೋದು. ದ ಏಜೆಂಟ್ ವಿಕ್ರಮ್ ಅಂತೆ ಅದಕ್ಕೆ ಗಾಡ್ಜಿಲ್ಲ ಕಿಂಗ್ ಆಫ್ ದ ಮಾನ್ಸ್ಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. 4 ಗಾಡಿಗೆ 4 ಎಡಿಷನ್ ನೇಮ್ ಇದೆ. ಸೊ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಈ ವಿಡಿಯೋಲಿ ಕೊಡಲಿಕ್ಕಿದ್ದೀನಿ. ಸೊ ಮೇನ್ಲಿ ಇದ್ದ ಗಾಡಿದು ಪೈಲಟ್ ಕೂಡ ಇದ್ದಾರೆ ನಮ್ಮ ಜೊತೆ. ಸೊ ಅವ್ರದ್ದು ಕೇಳೋಣ, ಅವರ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ. ಸೊ ಬನ್ನಿ. ಸೊ ಇದು ನಮ್ಮ ಜೊತೆ ಹನ್ವಿಕಾ ಟ್ರಾವೆಲ್ಸ್ ಇದು ಒಂದು ನಮ್ಮ ಪೈಲಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮದು ಹೆಸರು ಪ್ರದೀಪ್ ಅಲ್ಲ ಸರ್? ಓಕೆ ಸರ್. ನೀವೊಂದು ಈ ಹನ್ವಿಕಾ ಸಂಸ್ಥೆಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಸಂಸ್ಥೆಗೆ ಬಂದು ಮೊದಲೇ ಬಸ್ ಇರುವಾಗಲೇ ನಾನಿದ್ದೇನೆ. ಓಕೆ, ಒಂದು ಎಷ್ಟು ವರ್ಷ ಆಗಿರ್ಬೋದು ಸರ್, ಹೇಳ್ಬೋದಾ? 9 ವರ್ಷ ಆಯ್ತು ಈಗ. ಓಕೆ, 9 ವರ್ಷ ಆಗಿದೆ ಅಲ್ಲ ಸರ್? ಓಕೆ ಸರ್. ಹನ್ವಿಕಾ ಸಂಸ್ಥೆದು ಮೊದಲನೇ ಗಾಡಿ ಯಾವ್ದು ಸರ್? ಮೊದಲನೇ ಗಾಡಿ ನಾವು ಈಗ ಇಲ್ಲ, ಒಂದು ಗಾಡಿ. ಓಕೆ, 2010 ಗಾಡಿ ಇತ್ತು. ಓಕೆ, ಕೊಟ್ಟು 1 ವರ್ಷ ಆಯ್ತು. ಓಕೆ ಸರ್. ಮೊದಲನೇ ಗಾಡಿ ಯಾವ್ದು ಸರ್? ದೊಡ್ಡ ಗಾಡಿ ಅದು? ಅದೇ 49 ಸೀಟ್. ಓಕೆ, 49 ಸೀಟರ್ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ. ಸೊ ಸರ್, ಇದು ಹನ್ವಿಕಾ ಸಂಸ್ಥೆ ಎಲ್ಲಿಂದ ಆಪರೇಟ್ ಆಗುತ್ತೆ ಸರ್? ಇದು ಉದ್ಯಾವರ ಮಾಡದಿಂದ ನಮ್ಮದು ಸ್ಟ್ಯಾಂಡ್ ಓಕೆ. ಅದರಲ್ಲಿ 3 ಗಾಡಿ ಕೇರಳ ಗಾಡಿ. ಓಕೆ. 4ನೇ ಗಾಡಿ ಆಲ್ ಇಂಡಿಯಾ ಪರ್ಮಿಟ್. ಅದು ಎಲ್ಲಿ ಬೇಕಾದ್ರೆ ಹೋಗ್ಬೋದು ನಮಗೆ. ಓಕೆ ಸರ್. ಒಂದೇ ಟ್ಯಾಕ್ಸ್ ಅಲ್ಲ ಸರ್? ಓಕೆ ಸರ್. ಅದು ಮ್ಯಾಂಗ್ಳೂರ್ಗೆ ಎಂಟರ್ ಆಗ್ಬೋದು ಸರ್ ಗಾಡಿ? ಎಲ್ಲಿ ಹೋಗ್ಬೋದು. ಓಕೆ, ಎಲ್ಲಿ ಕೂಡ ಹೋಗ್ಬೋದಲ್ಲ ಸರ್? ಓಕೆ ಸರ್, ಹಾಗಾದ್ರೆ. ಸರ್, ನೀವು ಒಂದು ಈ ಗಾಡಿಯಲ್ಲಿ ಕೂತ್ಕೊಂಡಿದ್ದೀರಲ್ಲ ಸರ್, ಇದು ಯಾವ ಮಾಡೆಲ್ ಗಾಡಿ ಸರ್? ಇದು 20ರ ಗಾಡಿ. 20ರ ಗಾಡಿ ಅಲ್ಲ ಸರ್? 20ರ ಗಾಡಿ. BS3 ಸರ್? BS4. ಓಕೆ, BS4 ಸರ್. ಇದು ಗಾಡಿ ಬಗ್ಗೆ ಏನಾದ್ರು ಹೇಳ್ಬೋದಾ? BS4 ಅಂದ್ರೆ 180 ಚೇಸ್. ಓಕೆ. ವರ್ಮಾ ಸಿಸ್ಟಮ್ ಇದೆ. ಓಕೆ, ವರ್ಮಾ ಸಿಸ್ಟಮ್. ಮತ್ತೆ ಪರ್ಫೆಕ್ಟ್ ಅಂದ್ರೆ ಇಷ್ಟು ವರ್ಷ ನಮ್ಮ ಒಂದೇ ಕೈಯಲ್ಲಿದೆ. ಓಕೆ, ಒಂದೇ ಕೈ ಸಿಂಗಲ್ ಹ್ಯಾಂಡ್ ಗಾಡಿ ಅಲ್ಲ ಸರ್? ಓಕೆ ಸರ್. ಅದೊಂದು ಸ್ಟೇರಿಂಗ್ ವೀಲ್ ಇದೆಯಲ್ಲ ಸರ್, ತುಂಬಾ ಕ್ರೇಜ್ ಇದೆ ಸರ್ ಆ ಸ್ಟೇರಿಂಗ್ ವೀಲ್ಗೆ. BS4 ಇಂದಲ್ಲ 180 ಇದೆ ಬರ್ತದೆ. ಹೌದು ಸರ್, ಯಾಕಂದ್ರೆ ತುಂಬಾ ನಾನು ಜನರದ್ದು ನೋಡಿ ಸರ್, ಫೇವರೇಟ್ ಸ್ಟೇರಿಂಗ್ ವೀಲ್ ಅದೇ ಅಂತ ಹೇಳ್ತಾರೆ. ನಿಮ್ಮದು ಫೇವರೇಟ್ ಯಾವ್ದು ಸರ್? ನಮ್ದು ಕನ್ಫರ್ಮ್ ಇದೇನೆ ಇದೆ ಅಲ್ಲ? BS6 ಬಂದ ಮೇಲೆ ಅದು ಬಿಟ್ಟ ಮೇಲೆ ಇದಾಗ್ಲಿಕ್ಕಿಲ್ಲ. ಓಕೆ, ಅದು ಚಿಕ್ಕದಾಯ್ತಲ್ಲ. ಹೌದು ಸರ್. ಅದೊಂದೊಂದು 2 BS6 ಬಂತು, BS4 ಮೊದಲ ಹೀಗಿತ್ತು. ಹೌದು ಸರ್. ಸರ್, ನಿಮ್ಗೆ ಡ್ರೈವಿಂಗ್ ಅಲ್ಲಿ ಕಂಫರ್ಟೇಬಲ್ ಯಾವ್ದು ಸರ್? ಇದು BS4 ಅಥವಾ 3 ಅಥವಾ 6 ಸರ್, ಯಾವುದು
ಕಂಫರ್ಟ್ ಅಂದರೆ ಮುಂಚೆ BS4 ಇತ್ತು ನಾವು ಇರುವಾಗ. ಆವಾಗ ನಮಗೆ ಅದು ಯಾವ್ದು ಬಂದ್ರೆ ಹೇಳಿದೆ BS4 ಅಂತ ಗಾಡಿ ಯಾವುದಿಲ್ಲ. ಓಕೆ. ಆ BS6 ಚೇಸ್ ಬರುವಾಗನೇ ಅದೆಂಥ ಗಾಡಿ ಉಂಟು. ಆದರೆ BS6 ಅಲ್ಲಿ ಕುತ್ಕೊಂಡು ಇದು ಡ್ರೈವಿಂಗ್ ಮಾಡಿದ್ಮೇಲೆ BS6 ಆಗ್ತದೆ ಹೇಳಿ. ಓಕೆ. ಅದು ಕಂಫರ್ಟ್. ಓಕೆ, ಈಗ BS6 ನಿಮಗೆ ಕರೆಂಟ್ಲಿ ಇಷ್ಟ ಇದೆಯಲ್ಲ ಸರ್? ಓಕೆ, ಕನ್ಫರ್ಮ್ ಅಲ್ಲ ಸರ್? ಓಕೆ ಸರ್. ಹಾಗಾದ್ರೆ ಸರ್ ನಿಮ್ಮ ಹಿಂದೆ ಒಂದು ಅನ್ವಿಕಾ ಅಂತ ಇದೆಲ್ಲ ಒಳ್ಳೆ ಡಿಸೈನ್ ಮಾಡಿದ್ರಲ್ಲ ಸರ್, ಅದು ನೀವೇ ಅಂದ್ರೆ ಓನರ್ ಡಿಸೈಡ್ ಮಾಡಿದ ಸರ್? ಅದು ಹೇಗೆ ಸರ್, ಅವರೇ ಮಾಡಿ ಕೊಟ್ಟದ? ಅಲ್ಲ, ನಾವು ವರ್ಮಸಲ್ಲಿ ಇಡುವಾಗ ಓಕೆ ಅಲ್ಲಿ ಕೇಳ್ತಾರೆ ನಿಮ್ದು ಯಾವ್ದು ಲೋಗೋ ಅಲ್ಲ ಬಾಂಡ್ ಇದೆ, ನಮ್ಮ ಮುಂದೆ ಇರುವ ಬಾಂಡ್ ಆಗ್ಲಿಕ್ಕೆ ಹೇಳಿದೆ. ಆಗ ವರ್ಮಸ್ನವರ ಐಡಿಯಾದಲ್ಲಿ ಇದು ಮಾಡಿದ್ರು. ಓಕೆ, ಅವರದು ಮತ್ತೆ ನಿಮ್ದು ಐಡಿಯಾ ಸೇರಿಕೊಂಡು ಮಾಡಿದಲ್ಲ ಸರ್? ಓಕೆ ಸರ್. ಮೇನ್ಲಿ ಸರ್ ನಾನೊಂದು ಹೇಳ್ತಿದ್ದಲ್ಲ ಸರ್, ಇದು ಎದುರಲ್ಲಿ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಸರ್ ಎಂತ ಬರ್ದದ್ದು ಅಂತ. ಅದು ಎಂತ ಸರ್ ಒಂದು ಹೇಳ್ಬೋದಾ? ವಿಷಯ ಅಂದ್ರೆ ಕಾಸರಗೋಡು ಕಾದರ್ಬಾಯಿ. ಓಕೆ, ಅದು ಅಂದ್ರೆ ಎಂತ ಸರ್? ಅರ್ಥ ಅಂದ್ರೆ ಒಂದು ಫಿಲ್ಮ್ ಇತ್ತು ಮಮ್ಮೂಟಿ ಅವ್ರದ್ದು. ಓಕೆ. ಕಾಸರಳ್ಳಿ ಕಾಸರಗೋಡು ಕಾದರ್ಬಾಯಿ ಅಂತ ಹೆಸರು ಇತ್ತು. ಓಕೆ. ಆವಾಗ Z1 ಇಲ್ಲಿ ಕಡಿಮೆ ಇತ್ತು. ಇಲ್ಲಿ ಕಾಸರಳ್ಳಿ ಏರಿಯಾದಲ್ಲಿ Z1 ಕಡಿಮೆ ಇತ್ತು. ಆ BS3 ಗಾಡಿ ಉಂಟಲ್ಲ, ಎರಡನೇ ಗಾಡಿ, ಅದು ಟ್ರಿವೆಂಡ್ರಮ್ ಅಲ್ಲಿ ತೆಗೆದದು. ಓಕೆ. ಆಗ ಅವರು ಅಲ್ಲಿಂದ ಓನರ್ ಹೇಳಿದ್ರು, ನೀವೊಂದು Z1 ತೆಗಿಬೇಕು, ಕಾದರ್ಬಾಯಿ, ಕಾಸರಗೋಡು ಕಾದರ್ಬಾಯಿ ಅಂತ ಹೇಳಿದ್ರು. ಅದಕ್ಕೊಂದು ಹೆಸರು ಕಾಸರಗೋಡು ಕಾದರ್ಬಾಯಿ ಹಾಕಿ. ಓಕೆ ಸರ್, ಅದಕ್ಕೆ ಒಂದು ಮೀನಿಂಗ್ ಕೂಡ ಇದೆ ಅಲ್ಲ ಸರ್ ಹೆಸರು ಇಟ್ಟದಕ್ಕೆ? ಓಕೆ ಸರ್, ಒಂದು ಒಳ್ಳೇದು ಇದು ಸರ್. ಒಂದು ಯಾಕಂದ್ರೆ ಕೆಲವರು ಸುಮ್ಮನೆ ಹೆಸರು ಇಡ್ತಾರೆ ಸರ್, ಬಟ್ ಕರೆಕ್ಟ್ ಮೀನಿಂಗ್ ಅಂತ ಹೇಳ್ಬೋದು ಸರ್. ಮೀನಿಂಗ್ ಉಂಟು ಅದಕ್ಕೆ. ಹೌದು ಸರ್. ಓನರ್ ಹೇಳಿದಕ್ಕೆ ಒಂದು ನೆನಪು ಅಂತ ಕಾಸರಗೋಡು ಕಾದರ್ಬಾಯಿ. ಓಕೆ. ಓಕೆ ಸರ್, ಫಿಲ್ಮ್ ಅಲ್ಲಿ ಇದೆ ಕಾಸರಗೋಡು ಕಾದರ್ಬಾಯಿ. ಓಕೆ ಸರ್. ಈ ಅನ್ವಿಕಾ ಸಂಸ್ಥೆದು ಓನರ್ ಯಾರು ಸರ್? ಕಿರಣ್ ಶೆಟ್ಟಿ ಇಲ್ಲಿಯವರೇ. ಓಕೆ, ಇಲ್ಲಿ ಮಾಡೋದು ಲೊಕ್ಯಾಲಿಟಿ ಅಲ್ಲ ಸರ್? ಇಲ್ಲಿ ದೇವಸ್ಥಾನ. ಓಕೆ ಸರ್. ಹಾಗಾದ್ರೆ ಸರ್ ನೀವೊಂದು ಈ ಕಂಪನಿಯಲ್ಲಿ 9 ವರ್ಷದಿಂದ ದುಡಿತಿದ್ರಿ ಅಂತ ಹೇಳಿದ್ರಲ್ಲ ಸರ್? 9 ವರ್ಷ ಅಂದ್ರೆ ಅದರ ಮುಂಚೆ ನಮಗೆ ಲಾರಿ ಇತ್ತು. ಓಕೆ. ನಾನು ಅದರಲ್ಲೇ ಕಲ್ತ್ಕೊಂಡು 18 ವರ್ಷ ಆಯ್ತು ಇದರಲ್ಲಿ ಇರೋದು. ಓಕೆ. 9 ವರ್ಷ ಲಾರಿ ಬಿಟ್ಟು ಬಸ್ ತೆಗೆದ್ರಿ. ಅದರ ನಂತರ ಅವರೊಟ್ಟಿಗೆ ಇದ್ದೇನೆ ಒಂದೇ ಕಂಪನಿಯಲ್ಲಿ. ಸರ್ ಅನ್ವಿಕಾದವ್ರದ್ದು ಲಾರಿ ಇತ್ತ ಸರ್ ಮುಂಚೆ? ಹೌದು, ಕಲ್ಲಿನ ಗಾಡಿ. ಓಕೆ ಸರ್. ಯಾವ ಗಾಡಿ ಸರ್? ಎಸ್ ಗಾಡಿ, ಎಸ್ ಲಾರಿ. ಎಸ್ ಗಾಡಿ ಅಂದ್ರೆ ಹೇಗೆ ಸರ್ ಅದು? ಕೆಂಪು ಲಾರಿ ಉಂಟಲ್ಲ, ಮುಂಚೆ ಎಸ್ ಗಾಡಿ ನೋಡಿಲ್ವಾ? ಓಕೆ. ಓಕೆ, ಎಸ್ ಗಾಡಿ ಅಲ್ಲ ಸರ್ ಹಾಗಾದ್ರೆ? ಓಕೆ ಸರ್. ಹಾಗಾದ್ರೆ ಅದ್ರಲ್ಲಿ ಎಂತೆಲ್ಲ ಲೋಡ್ ಹೋಗ್ತಿತ್ತು ಸರ್? ಖಾಲಿ ಕೆಂಪು ಕಲ್ಲು. ಕೆಂಪು ಕಲ್ಲು ಮಾತ್ರ ಅಲ್ಲ ಸರ್? ಓಕೆ ಸರ್. ಹಾಗಾದ್ರೆ ನೀವು ಮುಂಚೆ ನಮ್ಮ ಅನ್ವಿಕಾ ಸಂಸ್ಥೆಯಲ್ಲೇ ಲಾರಿ ಚಾಲಕ ಆಗಿ ಅದ ನಂತರ ಬಸ್ ಇವರು ತಕೊಂಡ ನಂತರ ಈಗ ಬಸ್ ಅಲ್ಲಿ ಈಗ ತನಕ ಕೂಡ ಕಂಟಿನ್ಯೂ ಮಾಡ್ತಿದ್ದೀರಲ್ಲ ಸರ್? ಓಕೆ ಸರ್. ಒಂದು ಪ್ರೌಡ್ ಪೈಲಟ್ ಅಲ್ಲೇ ಸರ್ ಹೇಳ್ಬೋದಲ್ಲ ಸರ್? ಓಕೆ ಸರ್. ಓಕೆ ಸರ್, ನೀವೊಂದು ಅನ್ವಿಕಾ ಸಂಸ್ಥೆಯಲ್ಲಿ ದುಡಿಲಿಕ್ಕೆ ಹೇಗೆ ಆಗ್ತದೆ ಸರ್? ಒಳ್ಳೆ ಚೆನ್ನಾಗ್ತದೆ ಸರ್, ಒಳ್ಳೆ ಸ್ಯಾಲ್ರಿ ಇದೆ. ಓಕೆ. ಒಂದು ಟ್ರಿಪ್ ಹೋದ್ಮೇಲೆ ಬಂದು ಇಲ್ಲಿ ಲೆಕ್ಕ ಕೊಡ್ತೇವೆ, ಅಲ್ಲಿಯ ಸ್ಯಾಲ್ರಿ ಕ್ಲಿಯರ್ ಸಿಗ್ತದೆ, ಯಾವುದು ಕಿರಿಕಿರಿ ಏನಿಲ್ಲ. ಓಕೆ. ನಮ್ಮ ಕೆಲಸ ಮಾಡಿದ್ರೆ ಅವ್ರು ಯಾವ ಕಿರಿಕಿರಿ ಮಾಡಲ್ಲ. ಓಕೆ ಸರ್. ಹಾಗಾದ್ರೆ ಓನರ್ದು ಕಿರಿಕಿರಿ ಅಥವಾ ಗಾಡಿ ಹೇಗೆ ಮೇಂಟೈನ್ ಮಾಡೋದಿಲ್ಲ ಹಾಗೇನಾದ್ರು ಕಿರಿಕಿರಿ ಏನಿಲ್ಲ. ನಾವು ಏನಾದರೂ ರಿಪೇರಿ ಬಂದರೆ ಅವರಿಗೆ ಹೇಳ್ತೇವೆ ಎಂತ ಮಾಡಬೇಕು, ಹೋಗಿ ರಿಪೇರಿ ಮಾಡು, ಮತ್ತೆ ಅಲ್ಲಿ ಬಾಡಿಗೆ ಬರುವಾಗ ಬಿಲ್ ಮಾಡಿ ಕಟ್ ಮಾಡಿ ಕೊಡ್ತೇವೆ, ಬಿಲ್ ಹಾಕಿ. ಓಕೆ. ಓಕೆ ಸರ್. ಹಾಗಾದ್ರೆ ವರ್ಕ್ ಕೂಡ ಗಾಡಿದು ಯಾವಾಗಲೂ ಕೂಡ ಕಂಪ್ಲೀಟ್ ಇರುತ್ತೆ ಸರ್? ಅದೇ. ಓಕೆ. ಓನರ್ದು ಕೂಡ ಕಿರಿಕಿರಿ ಇಲ್ಲ ಅಲ್ಲ ಸರ್? ನಾವು ಡ್ರೈವರ್ ಸರಿ ಇದ್ರೆ ಯಾವುದು ತೊಂದರೆ. ಓಕೆ ಸರ್. ನಾವು ಹೇಳ್ಬೇಕು ಅವರಲ್ಲಿ. ಹೌದು ಸರ್, ತಪ್ಪು ಹೇಳಿದ್ರೆ ಗೊತ್ತಾಗತ್ತಲ್ಲ ಸರ್ ಓನರ್ಗೆ ಕೂಡ. ಓಕೆ ಸರ್. ಸರ್ ಮತ್ತೆ ನಿಮ್ಮ ಸೈಡಲ್ಲಿ ಒಂದು ಎಂತ ಸರ್, ಅದು ವಾಕಿ ಟಾಕಿಯಾ ಸರ್? ಅದು ವಾಕಿ ಟಾಕಿ. ನಮ್ಗೆ ಇಲ್ಲಿ ಮೇಲೆ ಹೋದ್ರೆ ಮುನ್ನಾರೆಲ್ಲ ಹೋಗ್ತೇವಲ್ಲ, ಓಕೆ, ಅಲ್ಲಿ ಬ್ಲಾಕ್ ಆಗುವಾಗ ಜನರಿಗೆ ಮಿಸ್ ಆಗ್ತಾರೆ. ಅಲ್ಲಿ ಗೈಡಲ್ಲಿ ಒಬ್ಬರು ಕೊಟ್ಟರೆ ನಾವೊಂದು ವಾಕಿ ಟಾಕಿ. ಓಕೆ ಸರ್. ಮೇನ್ಲಿ ಅದು ಯೂಸ್ ಆಗೋದು ಮುನ್ನಾರ್ ಅಂತ ಪ್ಲೇಸಸ್ ಸೆಕ್ಷನ್ ಅಲ್ಲಿ ರೇಂಜ್ ಇರಲ್ಲ. ಓಕೆ. ಆಗ ಫೋನ್ ಎಲ್ಲ ವರ್ಕ್ ಆಗಲ್ಲ ಸರ್? ಓಕೆ. ಮೇನ್ಲಿ ಆ ಜಾಗದಲ್ಲಿ ಯೂಸ್ ಆಗತ್ತಲ್ಲ ಸರ್ ವಾಕಿ ಟಾಕಿ? ಓಕೆ ಸರ್. ಸರ್ ಈ ಗಾಡಿ ಈಗ ವರ್ಮಾಸ್ದಲ್ಲ ಸರ್, ನಾವೀಗ ಒಂದು ಸ್ಮಾಲ್ ಒಂದು ಚಿಕ್ಕದು ಒಂದು ಔಟ್ಪುಟ್ ನಾವು ಕೇಳಿದ್ವಿ ಸರ್. ಇದು ಗಾಡಿ ರೆಡಿಯಾಗಿ ಎಷ್ಟು ವರ್ಷ ಆಯ್ತು ಸರ್ ವರ್ಮಾಸ್ ಅಲ್ಲಿ? 6 ವರ್ಷ ಆಯ್ತು. 6 ವರ್ಷ ಆದ್ರೆ ಕೂಡ ಸರ್ ಒಂದು ಕ್ಲಾರಿಟಿ ಮತ್ತು ಒಂದು ಇಫೆಕ್ಟ್ ಹಾಗೆ ಇದೆ ಸರ್, ನೆಕ್ಸ್ಟ್ ಲೆವೆಲ್ ಇದೆ ಸರ್. ವರ್ಮಾಸ್ ಅಲ್ವಾ, ಆವಾಗ ಕೆಲಸದ ಒಳ್ಳೇದು. ಓಕೆ. ಈಗೆಲ್ಲ ಡಿವೈಡ್ ಆಗಿ ಹೋಗಿದ್ರು. ಹೌದು ಸರ್. ವರ್ಮಾಸ್ ಅಂದ್ರೆ ವರ್ಮಾಸ್ ಕ್ಲಿಯರ್ ಸರ್ವಿಸ್ ಇದ್ದು ಕರೆಯುವಾಗ, ಈಗ ಸರ್ವಿಸ್ ಇಲ್ಲ, ಅವರೇ ಕ್ಲಿಯರ್ ಇಲ್ಲ ನೋಡುವ. ಹೌದು ಸರ್, ಹೌದು. ಓಕೆ ಸರ್. ವರ್ಮಾಸ್ ಹೀಗೆ ಮತ್ತೆ ಮುಂಚಿತರಲ್ಲಿ ಹೇಗೆ ಸರ್, ಏನು ಡಿಫ್ರೆನ್ಸ್ ಇದೆಯಾ?
ಗೊತ್ತಿಲ್ಲ, ನಾವು ವರ್ಮಸ್ ಮಾಡದನ ಈಗ 4-3 ವರ್ಷ ಆಯ್ತು. ಓ ಓಕೆ ಸರ್, ಅಂದ್ರೆ ಫಸ್ಟ್ ಗಾಡಿ ವರ್ಮಸಲ್ಲಿ ಮಾಡಿದಿಂದ ಇದೇ ಗಾಡಿ ಅಲ್ಲ ಅಲ್ಲ ಸರ್? ಅಲ್ಲ, ಅದ್ರ ಗೋಡ್ಸ್ ಇಲ್ಲ ಹೇಳಿ ಉಂಟಲ್ಲ. ಓಕೆ, ಗಾಡ್ಸ್ ಗಾಡಿಯಲ್ಲಿ ಫಸ್ಟ್ ಮಾಡಿದಲ್ಲ ಸರ್. ಸೊ ಸರ್ ನಾವೀಗ ಯಾವ ಗಾಡಿ ಒಳಗಿದ್ದೀವಿ ಸರ್? ನಾವು ಈಗ BS6 ಆಲ್ ಇಂಡಿಯಾ ATP ಗಾಡಿ, ಕೇರಳದಲ್ಲಿ ಹೇಳ್ತೇವೆ ATP. ಓಕೆ, ಅದು ಕಲರ್ ಗಾಡಿ, ಮತ್ತೆ 12 ಮೀಟರ್ ಗಾಡಿ. ಓಕೆ, 12 ಮೀಟರ್ ಚೆಸ್ ಅಲ್ಲಿ ಬಿಲ್ಡ್ ಆಗಿದೆ ಅಲ್ಲ ಸರ್ ಗಾಡಿ? ಅದೇ ಅದೇ ಅದೇ. ಓಕೆ ಸರ್, ಇದು ಗಾಡಿ ಇದು ಬಾಡಿಯಲ್ಲಿ ಸರ್ ಬಿಲ್ಟ್ ಮಾಡಿದ್ದು? ಪ್ರಕಾಶ್. ಓಕೆ, ಪ್ರಕಾಶ್ ಸರ್. ಆಲ್ಮೋಸ್ಟ್ ಟೂರಿಸ್ಟ್ ಅಲ್ಲಿ ಯಾಕೆ ಸರ್ ಪ್ರಕಾಶೇ ಪ್ರಿಫರ್ ಮಾಡ್ತಾರೆ ಎಲ್ಲ? ಅಂದ್ರೆ ಪ್ರಕಾಶ್ ಅಂದ್ರೆ ಮುಂಚೆನೆ ಟೂರಿಸ್ಟ್ ಅಲ್ಲೇ ಕೆಲಸ ಆಗೋದು. ಸ್ಟ್ರಕ್ಚರ್ ಎಲ್ಲ ಅದು ಒಂದೇ ಲೆಕ್ಕ ಇರ್ತದೆ, ಬಾಡಿ ಯಾವ್ದು ಕೆಲಸ ಇದ್ರು ಬೇರೆ ಎಲ್ಲಿ ಆ ಕೆಲಸ ಬರಲ್ಲ. ಓಕೆ, ಪ್ರಕಾಶ್ ಅಲ್ಲಿ ಮಾತ್ರ ಅಲ್ಲ ಸರ್ ಆ ತರ ಒಂದು ಟೂರಿಸ್ಟ್ ಬಸ್ಸಿಗೆ ಟೂರಿಸ್ಟ್ ಅಂತ ಒಂದು ಎಫೆಕ್ಟ್ ಕೊಡೋದು ಪ್ರಕಾಶ್. ಹೌದಲ್ಲ ಸರ್? ಸ್ಟ್ರಕ್ಚರ್ ನಾವು ಕರೂನವರು ಇಲ್ಲಿ ಬಂದಿದ್ರು, ಶಕ್ತಿಯವರು ಬಂದು ಆ ಗಾಡಿ ಕಾಸರಗೋಡು ಕಾದರ್ಬಾಯಿ ಗಾಡಿಯ ಲೆಕ್ಕ ಸ್ಟ್ರಕ್ಚರ್ ಎಲ್ಲ ತೆಗೆದ್ರು. ಓಕೆ, ಅಲ್ಲಿಂದ ಒಂದು ಮಂಗಳೂರು ಗಾಡಿ ಹೋಗಿರ್ಬೋದು, ಹೌದು ಸರ್. ಅದು ಹೋಗಿ ಆ ಸ್ಟ್ರಕ್ಚರ್ ಆಗ್ಲಿಲ್ಲ. ಓಕೆ ಓಕೆ ಸರ್, ಹಾಗೆ ಎಲ್ಲ ಸ್ಟೋರಿ ಇದೆಯಲ್ಲ ಸರ್ ಕೆಲವು ಉಂಟು. ಆ ಸ್ಟ್ರಕ್ಚರ್ ಅವರಿಗೆ ಮಾತ್ರ, ಪ್ರಕಾಶ್ ಅವರಿಗೆ ಮಾತ್ರ ಈ Z1 ಸ್ಟ್ರಕ್ಚರ್, Z ಅಸ್ತ್ರ ಸ್ಟ್ರಕ್ಚರ್ ಅವರು ಕ್ಲೀನ್ ಬರ್ತದೆ. ಓಕೆ ಸರ್, ಇದು ಗಾಡಿ ನಾರ್ಮಲ್ ಗಾಡಿ ಮತ್ತೆ ATP ಗಾಡಿ ಅಂದ್ರೆ ಎಂತ ಸರ್ ಡಿಫ್ರೆನ್ಸ್ ಎಂತ ಸರ್ ಇದರಲ್ಲಿ? ಮೇನ್ಲಿ ಇದೇ ಕ್ವಶನ್ ಸರ್. ಅಂದ್ರೆ ATP ಅಂದ್ರೆ ನಮ್ಗೆ ಇಲ್ಲಿ ಕೇರಳದಲ್ಲಿ ಪರ್ಮಿಟ್ ಕೊಡ್ತಾರೆ 12 ಮೀಟರ್ ಗಾಡಿ 2+2 45 ಸೀಟ್ ಗಾಡಿ. ಓಕೆ, ಇದು ಗಾಡಿಯಲ್ಲಿ 45 ಸೀಟ್ ಅಲ್ಲ ಸರ್? 2+2. ಅದಲ್ಲದೆ ಆ ಗಾಡಿಯಿಂದ 4 ಫೀಟ್ ಉದ್ದ ಇದೆ. ಓಕೆ, ನಮ್ಮ ಆ ಗಾಡಿ ನೋಡಿದೇವಲ್ಲ? ಹೌದು ಸರ್, ಹೌದು. 4 ಫೀಟ್ ಉದ್ದ. ಓಕೆ, ಮತ್ತೆ ಲಕ್ಸುರಿ ಸೀಟ್, ಮತ್ತೆ AC ಕಂಫರ್ಟ್ ಬೇಕೆ. ಓಕೆ, ಹೌದು ಸರ್, ಪಾಸ್ ಆಗಲಿ. ಓಕೆ, ಅಂದ್ರೆ ಇದರ ವಿಶೇಷ ಅದು. ಓಕೆ, ಇದ್ರದ್ದು ಮೇನ್ಲಿ ಅದೇ ಅಲ್ಲ ಸರ್? ಅದೇ. ಓಕೆ ಸರ್, ಇದು ಕೇರಳದಲ್ಲಿ ಆಲ್ ಆಫ್ ಅ ಸಡನ್ ಸರ್ ಯಾಕೆ ಸರ್ ಅದು ಪೇಂಟ್ ಗಾಡಿ ಎಲ್ಲ ಸ್ಟಾಪ್ ಮಾಡಿಬಿಟ್ರು? ಅಂದ್ರೆ ಕೇರಳದಲ್ಲಿ ಒಂದು ಆಕ್ಸಿಡೆಂಟ್ ನಿಮ್ಗೆ ಗೊತ್ತಿರ್ಬೋದು, ಅದರ ಇದರಲ್ಲಿ ಮಿನಿಸ್ಟರ್ ಇದು ಮಾಡಿದ್ರು. ಓಕೆ, ಸ್ಟೇನ್ ಆಯ್ತು. ಓಕೆ, ಫುಲ್ ಸ್ಟೇ ಮಾಡಿಬಿಟ್ರಲ್ಲ ಸರ್? ಓಕೆ ಸರ್, ಸರ್ ಒಂದು ಮೇನ್ ಸರ್ ಎಲ್ಲರದ್ದು ಒಂದು ಡೌಟ್ ನಾನೊಂದು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಕೇರಳ ಗಾಡಿಯಲ್ಲಿ ಸೌಂಡ್ಸ್ ಅಂಡ್ ಲೈಟ್ಸ್ ಬ್ಯಾನ್ ಅಂತ ಹೇಳಿದ್ರಲ್ಲ ಸರ್, ಅದರ ಬಗ್ಗೆ ಏನಾದ್ರು ಹೇಳ್ಬೋದಾ? ಬ್ಯಾನ್ ಬರ್ತದೆ, ಯಾವ್ದಾದ್ರೆ ಕೇಸ್ ಅದನ್ನೆಲ್ಲ ಸ್ಕೂಲಲ್ಲಿ ಇದು ಮಾಡಿದ್ರೆ ಓಕೆ ಒಮ್ಮೆ ಬರ್ತದೆ, ಮತ್ತೆ 2 ತಿಂಗಳಲ್ಲಿ. ಓಕೆ, ಹಾಗೆ ಅಲೌ ಇದೆ ಅಲ್ಲ ಸರ್? ಅಲೌ ಇದೆ, ತೊಂದರೆ ಇಲ್ಲ. ಆದ್ರೆ ಜಾಸ್ತಿ ನಾವು ಅವ್ರು ಮಾಡ್ಲಿಕ್ಕೆ ಬಾರದು. ಓಕೆ, ಔಟ್ ಸೈಡ್ ಅಲ್ಲಿ ನಮ್ಮ ಒಳಗಿನ ಸ್ಥಳದಲ್ಲಿ ಓಕೆ ಲಿಮಿಟ್ ಅಲ್ಲೇ ಮಾಡ್ಬೇಕಲ್ಲ ಮಾಡಿದ್ರೆ ಏನಾಗಲ್ಲ. ಓಕೆ ಸರ್, ಯಾಕಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಸರ್ ನಾರ್ಮಲ್ ಗಾಡಿ ಇದೆಯಲ್ಲ ಸರ್, ಅದ್ರದ್ದು ವೀಲ್ ಬೇಸ್ ಎಷ್ಟು ಸರ್ ಹೇಳ್ಬೋದಾ? ವೈಟ್ ಗಾಡಿ ಇದೆಯಲ್ಲ ಸರ್ ನಮ್ಮ ಜೊತೆ? 210 ವೀಲ್ ಬೇಸ್ ಅಲ್ಲ ಸರ್ ಇದ್ರದ್ದು? 12 ಮೀಟರ್. 12 ಮೀಟರ್ ಅಲ್ಲ ಸರ್? ಓಕೆ ಸರ್, 2 ಗಾಡಿಗೆ ಸರ್ ಟ್ಯಾಕ್ಸ್ ಹೇಗೆ ಬರ್ತದೆ ಸರ್? ಅಂದ್ರೆ ಕೇರಳ ನಾರ್ಮಲ್ ಗಾಡಿಗೆ ಓಕೆ 45,000 ಬರ್ತದೆ. ಓಕೆ, ಇದು ATP ಅಂದ್ರೆ ಈ ಗಾಡಿಗೆ 12 ಮೀಟರ್ ಗಾಡಿಗೆ ಆಲ್ ಇಂಡಿಯಾ ಪರ್ಮಿಟ್ ಅದರ ಡಬಲ್ ಕ್ವಾರ್ಟರ್ ಟ್ಯಾಕ್ಸ್. ಅಂದ್ರೆ 45 ಇದ್ದದ್ದು 3 ತಿಂಗಳಿಗೆ 93,000 ಕೇರಳ ಗವರ್ಮೆಂಟ್ ಕಟ್ಟಬೇಕು ಕೇರಳ ಟ್ಯಾಕ್ಸ್. ಅದಲ್ಲದೆ 1 ವರ್ಷಕ್ಕೆ 3 ಲಕ್ಷ ಆಲ್ ಇಂಡಿಯಾ ಟ್ಯಾಕ್ಸ್. ಓಕೆ, ಅದು ಬಿಟ್ಟು ಬೇರೆ ಕಟ್ಟಲಿಕ್ಕೆ ಬೇರೆ ಅಂದ್ರೆ ಆಲ್ ಇಂಡಿಯಾ ಪರ್ಮಿಟ್ ಟ್ಯಾಕ್ಸ್ ಗೆ 3 ಲಕ್ಷ ವರ್ಷದಲ್ಲಿ ಕಟ್ಟಬೇಕು. ಓಕೆ, ಈಗ ಕ್ವಾರ್ಟರ್ಲಿ ಒಂದು 90 ಅಂತ ಹೇಳಿದ್ರಲ್ಲ ಸರ್, 90,000 ಅಂತ, ಅದು ಬಿಟ್ಟು ವರ್ಷಕ್ಕೆ 3 ಲಕ್ಷ ಬೇರೆ. ಅದು 90 ಅಂದ್ರೆ ಹೇಳಿದ್ರೆ 3 ತಿಂಗಳಿಗೆ ಮಾತ್ರ, ಮತ್ತೆ 3 ತಿಂಗಳಿಗೆ ರಿನ್ಯೂವಲ್ ಆಗಬೇಕು. ಓಕೆ, ಹಾಗಾದ್ರೆ ವರ್ಷದಲ್ಲಿ 90 180 360 ಹೌದು ಸರ್, ಹೌದು. 3 ಲಕ್ಷ ಅದು ಆಲ್ ಇಂಡಿಯಾ 680 ಬರ್ತದೆ. ಓಕೆ ಸರ್, ಟ್ಯಾಕ್ಸ್ 7 ಲಕ್ಷ ಬರ್ತದೆ ಇಲ್ಲ? ಓಕೆ, 7 ಲಕ್ಷ ತನಕ ಆಗತ್ತಲ್ಲ ಸರ್? ಓಕೆ ಸರ್, ಇದೊಂದು ಹೇಗೆ ಸರ್ ಪ್ರಾಫಿಟೇಬಲ್ ಆಗಿ ರನ್ ಮಾಡ್ಬೋದಾ ಸರ್ ಟೂರಿಸ್ಟ್ ಇಂಡಸ್ಟ್ರಿಯಲ್ಲಿ? ಇದು ಟ್ರಿಪ್ ಇದ್ರೆ ಮಾಡ್ಬೋದು. ಓಕೆ, ಅದೇ ಒಂದು ಕಲರ್ ಇದೆ ಅಂತ ಹೇಳಿ. ಓಕೆ ಸರ್, ಕಲರ್ ಮತ್ತೆ ಸರ್ ಒಂದು ಸರ್ ನಾರ್ಮಲ್ ಗಾಡಿ ಮತ್ತೆ ಕಲರ್ ಗಾಡಿಗೆ ಯಾವ್ದು ಸರ್ ಮೇನ್ಲಿ ಜನರು ಪ್ರಿಫರ್ ಮಾಡೋದು? ಯಾವ ಗಾಡಿ ಸರ್? ಕಲರ್ ಗಾಡಿ ಅಲ್ಲ ಸರ್? ಸೊ ಸರ್, ಇದು ಗಾಡಿದು ಸೌಂಡ್ಸ್ ಅಂಡ್ ಲೈಟ್ಸ್ ಎಲ್ಲಿ ಅದ ಸರ್? ನಾವು ಇಲ್ಲೇ ಮಾಡಿದ್ದು. ಓಕೆ, ಅಂದ್ರೆ ಕ್ಯಾಲಿಕಟ್ ಕೋಯಿಕೋಡು. ಓಕೆ, SCA ಮ್ಯೂಸಿಕ್. ಓಕೆ, SCA ಮ್ಯೂಸಿಕ್ ಅವರು ಮಾಡಿದಲ್ಲ ಸರ್? ಓಕೆ, ಇಲ್ಲೇ ಬಂದು ಮಾಡಿದಲ್ಲ ಸರ್ ಗಾಡಿ? ಮಾಡಿದ್ದು ನಮ್ಮ ಮಾಡಿದ ಸರ್. ಓಕೆ ಸರ್, ಅವರೊಂದು ಎಷ್ಟು ಟೈಮ್ ತಗೊಂಡ್ರು ಸರ್ ಗಾಡಿ ರೆಡಿ ಮಾಡಲಿಕ್ಕೆ? 25 ದಿವಸ. 25 ದಿವಸದಲ್ಲಿ ಗಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್? ಓಕೆ, ಒನ್ ಆಫ್ ದ ಕ್ವಿಕೆಸ್ಟ್ ಅಂತ ಹೇಳ್ಬೋದಲ್ಲ ಸರ್ ಗಾಡಿ ರೆಡಿ ಮಾಡಿದ್ದು? ಕನ್ಫರ್ಮ್, ಅಂದ್ರೆ ಇಲ್ಲೇ ಮಾಡಿದ್ದು. ನಾವು ಮುಂದೆನೇ ಅವ್ರು ಮಾಡಿದ್ದು. ಓಕೆ, ಅಂದ್ರೆ ಯಾವುದು ಮೆಟೀರಿಯಲ್ ಆಗ್ತದೆ ನಮ್ಗೆ ಗೊತ್ತಾಗ್ತಲ್ಲ ಅವರು. ಓಕೆ, ಅಂದ್ರೆ ನಿಮ್ಗೆ ಗೊತ್ತಿತ್ತಲ್ಲ ಸರ್ ಏನೇನು ಮೆಟೀರಿಯಲ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ? ಅದು ಗೊತ್ತಿತ್ತು. ಓಕೆ ಸರ್, ಹೇಗೆ ಸರ್ ಸ್ಯಾಟಿಸ್ಫೈಡ್ ಆಗಿದ್ದೀರಾ ವರ್ಕ್ ಅಲ್ಲಿ? ತೊಂದರೆ ಇಲ್ಲ, ಈಗ ಒಳ್ಳೆ ಇದು ಸೌಂಡ್ 6 ತಿಂಗಳಾಯ್ತು ಮಾಡಿ.
ಓ ಓಕೆ ಸರ್. ಯಾವುದು ಕಂಪ್ಲೇಂಟ್ ಏನಿಲ್ಲ. ಓಕೆ ಸರ್. ಸರ್ ನಿಮ್ಮಿಂದ ಡಿಸೈನ್ ಎಲ್ಲ ಕಾಣ್ತಿದೆಯಲ್ಲ ಸರ್, Yes. ಅದೆಲ್ಲ ಹೇಗೆ ಸರ್, ನೀವೇ ಸೆಲೆಕ್ಟ್ ಮಾಡಿದ ಹೇಗೆ? ಅಂದ್ರೆ ನಮ್ಗೆ ಅರ್ಜೆಂಟ್ ಇದ್ದು ಗಾಡಿ. ಓಕೆ ಲಾಸ್ಟ್ ನಿಮ್ಗೆ ಯಾವ್ದು ಆಗ್ತದೆ ಡಿಸೈನ್ ಅದು ಹಾಕುವುದು. ಓಕೆ, ಅವರ ಹತ್ರ ನೀವೇ ಅವ್ರೇ ಹೇಳಿದೆಯಲ್ಲ ಸರ್. ಹೇಳಿದ್ದಾರೆ. ಓಕೆ ಓಕೆ ಸರ್, ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಆಗಿದೆಯಲ್ಲ ಸರ್. ಹಾಗೆ ಒಳ್ಳೆ ಇದೆ ಕನ್ಫರ್ಮ್. ಓಕೆ, ಇದು ಸ್ಟೋರೇಜ್ ಅಲ್ಲ ಸರ್ ಬಾಕ್ಸ್ ಮೇಲೆ? ಅದು ಅಲ್ಲಿ ಒಂದು ಯಾಂಪ್ ಇದೆ. ಹಾಂ ಓಕೆ, ಅದಕ್ಕೆ ಅಲ್ಲ ಸರ್. ಓಕೆ, ಇದೆಲ್ಲ ಫುಲ್ ಆಪರೇಟಿಂಗ್ ಇದೆ ಅಲ್ಲ ಸರ್? ಎಸ್. ಓಕೆ ಸರ್. ಸರ್ ಇದು ಗಾಡಿ ಎ ಸಿ ಗಾಡಿ ಅಲ್ಲ ಸರ್? ಎ ಸಿ. ಓಕೆ, ಇದು ಓಕೆ ಎ ಸಿ ಇಲ್ಲಿ ಇದೆಯಲ್ಲ ಸರ್ ಹೌದು, ಹೌದು. ಆಪರೇಟಿಂಗ್. ಓಕೆ ಸರ್, BS4 BS3 ಮತ್ತು BS6 ಇದು ಡಿಫ್ರೆನ್ಸ್ ಈಗ ನಾವೊಂದು ಹಿಂದಿನ ಬಸ್ಸಲ್ಲಿ ಕೇಳಿದ್ವಲ್ಲ ಸರ್, ಹೌದೌದು. ಇದರಲ್ಲಿ ಏನಾದರೂ ಸ್ಪೆಷಲ್ ಫೀಚರ್ಸ್ ಏನಾದರೂ ಬರ್ತದೆ ಸರ್ BS6 ಗಾಡಿಯಲ್ಲಿ? BS6 ಅಂದ್ರೆ ನಮಗೆ ಕೇಬಲ್ ಗೇರ್. ಓಕೆ, ಕೇಬಲ್ ಗೇರ್ ಅಲ್ಲ ಸರ್? ಹಾ. ಮುಂಚೆ ಹೇಗಿತ್ತು ಸರ್ ಗೇರ್ ಅಲ್ಲ? ಮುಂಚೆ ನಮಗೆ ರಾಡ್. ಓಕೆ, ರಾಡ್ ಗೇರ್ ಅಲ್ಲ ಸರ್? ಓಕೆ ಇದಂದ್ರೆ ಕೇಬಲ್ ಗೇರ್, ಸೀಟ್ ಕಂಫರ್ಟ್ ಆಗಿದೆ 12 ಓಕೆ ಮೀಟರ್, ಮತ್ತು ಸ್ಟೇರಿಂಗ್ ನಮಗೆ ಚಿಕ್ಕದಾಗಿದೆ. ಓಕೆ ಕ್ಲಚ್ ಆಕ್ಸಿಲೇಟರ್ ನಮ್ಮ ಕಾರ್ ಇದ್ದಾಗೆ. ಹಾಂ ಓಕೆ, ಫುಲ್ ಕಾರ್ ಬಿಟ್ಟಾಗಿ ಫೀಲ್ ಇದೆ ಅಲ್ಲ ಸರ್? ಯಾವ್ದಿದೆ ಓಕೆ ಗಾಡಿ ಮಾತ್ರ ದೊಡ್ಡದು. ಓಕೆ, ಬಿಟ್ಟು ಫೀಲ್ ಎಲ್ಲ ಕಾರ್ ಬಿಟ್ಟಾಗೆ ಕಾರ್ ಫೀಲ್ ಬಿಟ್ಟಾಗೆ. ಅಲ್ಲ ಸರ್? ಓಕೆ ಸರ್, ನಿಮ್ಮ ಹಿಂದೆ ಸೀಟ್ ಇದೆಯಲ್ಲ ಸರ್, ಅದು ನೀವೇ ಒಂದು ಗಾಡಿಯಲ್ಲಿ ಬಂದ ಸರ್ ಮಾಡಿಫೈ ಮಾಡಿದ? ಚೆಸ್. ಓಕೆ, ಚೆಸ್ ಜೊತೆ ಬಂದದಲ್ಲ ಸರ್? ಚೆಸ್ ಓಕೆ, ಹಂಗಾರೆ 12 ಮೀಟರ್ ಚೆಸ್ ತಗೊಂಡ್ರೆ ಇದೇ ಬರೋದಲ್ಲ ಇದೇ ಸರ್? ಬರ್ತದೆ. ಓ. ನಾರ್ಮಲ್ ಗಾಡಿ ಆದ್ರೆ ಮತ್ತೆ ನಾರ್ಮಲ್ ಸೀಟ್ ಬರುತ್ತೆ ಅಲ್ಲ ಸರ್? ನಾರ್ಮಲ್ ಬೆಲ್ಟ್ ಸೀಟ್. ಓಕೆ, ನಾರ್ಮಲ್ ಸೀಟ್ ನಿಮಗೆ ನೋಡ್ಬೋದು ಅಲ್ಲಿ ಕಾಣ್ತಿದೆ, ಅದು ಅಲ್ಲ, ಅದಲ್ವಾ ಸರ್? ಅದ್ರ ಬೆಲ್ಟ್ ಸೀಟ್ ಬರ್ತದೆ. ಓಕೆ. ನಾವು ಕಣ್ಣಪ್ಪಲ್ಲಿ ಚೇಂಜ್ ಮಾಡಿದ್ರು. ಓ ಓಕೆ ಸರ್, ಹಾಗಾದ್ರೆ 12 ಮೀಟರ್ ಅಲ್ಲಿ ಬರೋದು ಇದೆ ಅಲ್ಲ ಸರ್ ಚೆಸ್ ಅಲ್ಲಿ ಸೀಟ್? ಬರ್ತದೆ. ಓ ಓಕೆ ಸರ್, ಹೇಗೆ ಸರ್ ಸೀಟ್ ಕನ್ಫರ್ಮ್ ಇದೆ ಅಂದ್ರೆ ಕಂಫರ್ಟ್ ಇದೆ ಸರ್? ಕಂಫರ್ಟ್ ಇದೆ. ಕಂಫರ್ಟ್ ಇದೆ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಜನರಿಗೆ ಮೇನ್ಲಿ ಕಾಯ್ತಿರೋದು ನೋಡಲಿಕ್ಕೆ ವಿಡಿಯೋ, ಸೌಂಡ್ ಸಿಸ್ಟಮ್ ಹಾಗೂ ಲೈಟ್ ಇದೇ ಗಾಡಿದು. ಸರ್ ನಾವೊಂದು ಫುಲ್ಲಿ ಲಕ್ಸುರಿ ಆಗುವ ಬಸ್ಸಲ್ಲಿ ಇದ್ದೇವಲ್ಲ ಸರ್, ಇದರಲ್ಲಿ ಏನು ಸರ್ ಇದು ಲಕ್ಸುರಿ ಆಗ್ಲಿಕ್ಕೆ ಏನು ಸರ್ ಕಾರಣ? ವಿಷಯ ಅಂದರೆ 12 ಮೀಟರ್ ಗಾಡಿ. ಓಕೆ ಅಂದರೆ ಚೇಸ್ ಉದ್ದಾದ ಮೇಲೆ ಈ ಸೀಟ್ ಹಾಕಿದ್ದೀವಿ ನಾವು. ಓಕೆ ಓಕೆ. ಸೀಟ್ ನೋಡಿದ್ರಲ್ಲ, ಲಕ್ಸುರಿ ಸೀಟ್. ಓ ಹೌದು ಸರ್, ಫುಲ್ಲಿ ಲಕ್ಸುರಿ ಸೀಟ್ ಸರ್. ಅಂದರೆ ಎ ಸಿ ಗಾಡಿ. ಓಕೆ ನಾನ್ ಎ ಸಿ ಹೋಗ್ಬೋದು, ಎ ಸಿ ಹೋಗ್ಬೋದು. ಓಕೆ, ಎರಡು ಕೂಡ ಬಾಡಿಗೆ ಎರಡು ಹೋಗ್ತಿರಲ್ಲ ಬಾಡಿಗೆ ಸರ್? ಓಕೆ ಸರ್, ಇದರಲ್ಲಿ ತುಂಬ ಲೈಟ್ಸ್ ನನಗೆ ಕಾಣಿಸ್ತಿದ್ದಿಲ್ಲ ಸರ್, ಇದರಲ್ಲಿ ಏನೆಲ್ಲ ವರ್ಕ್ ಆಗಿದೆ ಸರ್ ಒಂದು ಹೇಳ್ಬೋದು ಸರ್ ನಮ್ಮ ಜನರಿಗೆ? ಅಂದರೆ ಫಿಕ್ಸಲ್ ವರ್ಕ್ ಟಾಪ್. ಓಕೆ, ಟಾಪಲ್ಲಿ ಫುಲ್ ಪಿಕ್ಸೆಲ್ ಅಲ್ಲಿ ವರ್ಕ್ ಆಗಿದೆ ಅಲ್ಲ ಸರ್? ಹಿಂದೆ ನೇಮ್ ಬೋರ್ಡ್ ಮತ್ತೆ ಓಕೆ, ನೇಮ್ ಬೋರ್ಡ್. ಇದರಲ್ಲಿ ಡ್ರಾಪ್ಸ್ ಇದೆ. ಓಕೆ ಓಕೆ, DJ ಡ್ರಾಪ್ಸ್ ಕೂಡ ಇದೆ ಅಲ್ಲ ಸರ್? ಇದೆ, ಸ್ಮೋಕರ್ ಇದೆ, ಫೋರ್ಹೆಡ್ ಲೇಸರ್ ಇದೆ, ಎಲ್ಲ ಇದೆ. ಓಕೆ, ಫುಲ್ಲಿ ಲೋಡೆಡ್ ಟೂರಿಸ್ಟ್ ಗಾಡಿ ಅಂತ ಹೇಳ್ಬೋದಲ್ಲ ಸರ್? ಓಕೆ, ಆಲ್ ಇಂಡಿಯಾ ಪರ್ಮಿಟ್ ಗಾಡಿಗೆ ಒಂದು ಹೇಳಿ ಮಾಡಿಸಿರುವ ಗಾಡಿ ಅಂತ ಕಾಣಿಸಿದೆ ಸರ್ ಇದೊಂದು. ಹೌದು ಸರ್, ಅಂದರೆ ಫ್ಯಾಮಿಲಿಗೆ ಹೋಗ್ಬೋದು ಮತ್ತೆ ಕಾಲೇಜ್ ಮಕ್ಕಳಿಗೆ ಹೋಗ್ಬೋದು, ಎಲ್ಲ ಇದರಲ್ಲಿ ಸ್ಪೆಷಲಿಸ್ಟ್ ಎಲ್ಲ ಇದೆ. ಓಕೆ ಸರ್, ಹಾಗಾದ್ರೆ ಒನ್ ಆಫ್ ದ ಸೂಪರ್ ಗಾಡಿ ಸರ್, ಒಂದು ಒಳ್ಳೆ ಔಟ್ಲುಕ್ ಬಂದಿದೆ ಸರ್, ಅಂದ್ರೆ ಫಿನಿಶಿಂಗ್ ಕೂಡ ಒಳ್ಳೆ ಆಗಿದೆ ಸರ್. SA ಡಿಜಿಟಲ್ಸ್ ಅಲ್ಲ ಸರ್, ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಸರ್? ಅದೇ ಅದೇ ಅದೇ. ಅವರೇ ಮಾಡಿದೆಯಲ್ಲ ಸರ್ ಗಾಡಿ? ಮಾಡಿದ್ರು. ಓಕೆ ಸರ್, ಇದರಲ್ಲಿ ಒಂದು ಎಷ್ಟು ಸ್ಪೀಕರ್ ಇದೆ ಸರ್ ಗಾಡಿಯಲ್ಲಿ? ಇದರಲ್ಲಿ 12 ಒಳಗಿದೆ. ಓಕೆ, 12 ಸ್ಪೀಕರ್ ಒಳಗಿದೆಯಾ ಸರ್? ಅದರಲ್ಲಿ ಮೇಲೆ ಇರುವುದು ಲೈನರ್ ಸ್ಪೀಕರ್. ಓಕೆ, ಲೈನರ್ ಸ್ಪೀಕರ್ ಯೂಸ್ ಮಾಡಿದಲ್ಲ ಸರ್? ಇಲ್ಲಿ ಮೇಲೆ ಇರೋದು ಲೈನರ್ ಸ್ಪೀಕರ್ ಅಲ್ಲ ಸರ್? ಇದರ ಆಂಪ್ ಇಲ್ಲಿ ಇದೆ, ಪ್ರೊಫೆಷನಲ್ ಆಂಪ್. ಓಕೆ, ಇದ್ರದ್ದು ಪ್ರೊಫೆಷನಲ್ ಆಂಪ್ ಅಲ್ಲ ಸರ್ ಇದಲ್ಲ ಸರ್ ಇದು? PA ಸಿಸ್ಟಮ್. ಓಕೆ, ಫುಲ್ಲಿ PA ಸಿಸ್ಟಮ್ ಆಗಿರೋ ಬಸ್ ಅಲ್ಲ ಸರ್ ಇದು? ಅದೇ ಅದೇ. ಓಕೆ ಸರ್, ಸೌಂಡ್ ಔಟ್ಪುಟ್ ಹೇಗಿದೆ ಸರ್? ಸೂಪರ್ ಆಗಿದೆ ಸರ್. ಓಕೆ, ಸೂಪರ್ ಇದೆ ಸರ್. ಫ್ಯಾಮಿಲಿ ಟ್ರಿಪ್ನವರು ಮೇಲೆ ಸ್ಪೀಕರ್ ಬೇಡ. ಓಕೆ ಸೀಟಲ್ಲಿ ಅಡಿಯಲ್ಲಿರುವ ಸೀಟ್ ಮಾತ್ರ. ಓಕೆ, ಅದಕ್ಕೆ ಕಾಲೇಜ್ ಮಕ್ಕಳು ಸಹ ಬೇಡ ಹೇಳ್ತಾರೆ, ಒಂದು ಅರ್ಧ ಗಂಟೆ. ಓಕೆ, ಮತ್ತೆ ಬೇಡ ಹೇಳ್ತಾರಲ್ಲ ಸರ್? ಓಕೆ ಸರ್, ಇದು ಮೇಲೆ ಸ್ಪೀಕರ್ ಮತ್ತೆ ಕೆಳಗೆ ಸ್ಪೀಕರ್ ಅದು ಬಂದ್ ಮಾಡೋ ಆಪ್ಷನ್ ಇದೆ ಸರ್? ಇದೆ ಇದೆ. ಓಕೆ ಸರ್, ಸ್ವಿಚ್ ಬೇರೆ, ಕೆಳಗಿನ ಸ್ವಿಚ್. ಓಕೆ ಸರ್, ಹಾಗಾದ್ರೆ ಒಂದು ಒಳ್ಳೆದಿಲ್ಲ ಸರ್, ಕಮ್ಮಿ ಸೌಂಡ್ ಕೇಳೋರಿಗೆ ಕೆಳಗೆ ಸ್ಪೀಕರ್ ಹಾಕಿದ್ರೆ ಆಯ್ತಲ್ಲ ಸರ್? ಹೇಳಿದೆಲ್ಲ, ಫ್ಯಾಮಿಲಿ ಟ್ರಿಪ್ ಹೋಗ್ಬೋದು, ಮಕ್ಕಳು ಟ್ರಿಪ್ ಹೋಗ್ಬೋದು. ಓಕೆ ಓಕೆ ಸರ್, ಫುಲ್ಲಿ ನೋಡಿ ಸರ್, ಸೈಡಲ್ಲಿ ಫ್ಲ್ಯಾಶರ್ ಕೂಡ ಆಗ್ತಿದೆ ಸರ್, ಸೂಪರ್ ಆಗಿರುವ ಲೈಟ್ಸ್ ಎಲ್ಲ ಮಾಡಿದ್ದೀರಿ ಸರ್. SA ಡಿಜಿಟಲ್ಸ್ ಅವ್ರದ್ದು ವರ್ಕ್ ಹೇಗೆ ಆಗಿದೆ ಸರ್? 6 ತಿಂಗಳಾಯಿತು, ಇಲ್ಲಿವರೆಗೂ ನಮಗೆ ಯಾವುದು ಇದು ಯಾವ ಕಂಪ್ಲೇಂಟ್ ಏನಿಲ್ಲ. ಓಕೆ, ಸೂಪರ್ ವರ್ಕ್ ಅಲ್ಲ ಸರ್? ಓಕೆ ಸರ್, ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಸರ್ ಇವರದ್ದು ವರ್ಕನ್ನು? ಮಾಡ್ತಾ ಇದ್ದೇವೆ. ಓಕೆ ಸರ್, ಹಾಗಾದ್ರೆ SA ಡಿಜಿಟಲ್ಸ್ ಅವರದ್ದು ಮೇನ್ಲಿ ಟಾಪ್ ಲೋಡೆಡ್ ಗಾಡಿ ಇದೆ ಅಲ್ಲ ಸರ್? ಅದು ಫಸ್ಟ್ ಗಾಡಿ ಇದೆ. ಫಸ್ಟ್ ಗಾಡಿ ಇದೆ ಅಲ್ಲ ಸರ್? ಹೊಸ ಗಾಡಿ ಕೊಟ್ಟದ್ದು ನಾವೇ. ಓಕೆ ಸರ್, ಹಾಗಾದ್ರೆ ಒಂದು ಒಳ್ಳೆ ಔಟ್ಪುಟ್ ಅಂತ ತಂದು ಕೊಟ್ಟಿದ್ದೀರಲ್ಲ ಸರ್ ಜನರಿಗೆ? ಹೌದೌದು ಸರ್. ಓಕೆ, ಸೊ ಇದರದ್ದು ಸೌಂಡ್ಸ್ ಆಗಿ ಸ್ಮೋಕ್ ಹಾಕಿ ಫುಲ್ ಡೀಟೇಲ್ಸ್ ವಿಡಿಯೋ ಈಗ ತೋರಿಸ್ತೀನಿ, ಸೊ ಬನ್ನಿ. Da chamada, chamada na cena. Chamada, 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 chamada na cena. Marcada, chamada.
vida loca. My body fine, it's a Coca-Cola. Hold on. No one no sleep and I swear to total. Throwing it back when I press rewind. Losing her mind when she see that motion. Yeah, straight to the bag, get racks in the morning. Starboy on the phone, name Marin. Feel like Brazil, how the man them ballin'. Shoot my shot, then I'm scoring. No one does it better. Body curving, how she swerving like a Caravella. We can have a party in the favela. Body curving, how she swerving like a Caravella. We can have a party in the You never seen this before. Now I got 4 songs on the billboard. You don't even know about me, no. Used to listen to so much, you know. They said I would never, ever get better. They said I would never, ever get better. party in there, party in there. Party in there, party in there. Losing her mind when she see that motion. Yeah. No one does it better. Body curving, how she swerving like a Caravella. We can have a party in the favela. Body curving. ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಗೆಲ್ತಿದ್ದೆ ಮನಿ ವಾಲ್ಸ್ ಹೇಳಿ ಫಸ್ಟ್ ಟೈಮ್ ನಿಮ್ಗೆ ಮೀಟ್ ಆಗಿದ್ದು. Okay. ಒಳ್ಳೆ ಹೆಸರಾಗಿದೆ ಮಂಗಳೂರಿನಲ್ಲಿ. ಓಕೆ ನೀವು ಮೀಟ್ ಆಗಿ ನಮ್ಮದು ಒಳ್ಳೆ ಇದಾಗಿದೆ. ನನಗೆ ಸಹ ಖುಷಿ ಆಯಿತು. ಮನಿ ವಾಲ್ಸ್ ಯಾರು ಸೂಪರ್ ಯೂಟ್ಯೂಬರ್ ಆಗಿ ನಮಗೆ ಇದು ಸಪೋರ್ಟ್ ಮಾಡ್ತಿದ್ದೀರಿ. ಓಕೆ ಸರ್. ನಿಮಗೆ ಸಹ ಸಪೋರ್ಟ್ ಇದ್ದೀರಿ. ಒಳ್ಳೆ ಚಾನಲ್ ಇದಾಗಿ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್.